ಎಲ್ಲರಿಗೂ ನಮಸ್ಕಾರ. ಚಾನೆಲ್ಗೆ ಮತ್ತೆ ಸ್ವಾಗತ. ಇನ್ನೊಂದು ದಿನ ಇನ್ನೊಂದು ವಿಡಿಯೋ. ಲುಕಪ್ ಫೀಲ್ಡ್ ಅನ್ನು ಮಾಸ್ಟರ್ ಡೀಟೇಲ್ ಫೀಲ್ಡ್ ರಿಲೇಶನ್ಶಿಪ್ ಸಂಬಂಧವಾಗಿ ಹೇಗೆ ಕನ್ವರ್ಟ್ ಮಾಡ್ತೀಮೋ ಇಂದು ನೋಡಮು. ಅದಕ್ಕೆ ಮೊದಲು ನಮ್ಮ ಹಿಂದಿನ ವಿಡಿಯೋದ ಕ್ವಿಕ್ ರೀಕ್ಯಾಪ್ಗೆ ನಾನು ನಿಮಗೆ ನೀಡುತ್ತೀನಿ. ಮತ್ತು ಹಿಂದಿನ ವಿಡಿಯೋದಲ್ಲಿ ಸೇಲ್ಸ್ ಫೋರ್ಸ್ನಲ್ಲಿ ನಾವು ಎರಡು ರಿಲೇಶನ್ಶಿಪ್ಗೆ ಕ್ರಿಯೇಟ್ ಮಾಡಿಮಿ. ಒಂದು ಬಂತು ಲುಕಪ್ ಮತ್ತು ಇನ್ನೊಂದು ಬಂತು ಮಾಸ್ಟರ್ ಡೀಟೇಲ್ ರಿಲೇಶನ್ಶಿಪ್. ಲುಕಪ್ ರಿಲೇಶನ್ಶಿಪ್ಗೆ ನಾವು ಬುಕ್ ಮತ್ತು ಸ್ಟೂಡೆಂಟ್ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿಮಿ. ಇದು ಸೇಲ್ಸ್ ಫೋರ್ಸ್ನಲ್ಲಿ ಕಸ್ಟಮ್ ಆಬ್ಜೆಕ್ಟ್ಸ್. ಮತ್ತು ಮಾಸ್ಟರ್ ಡೀಟೇಲ್ ರಿಲೇಶನ್ಶಿಪ್ ಫೀಲ್ಡ್ಗೆ ನಾವು ಬುಕ್ ಹಿಸ್ಟ್ರೀಸ್ ಮತ್ತು ಬುಕ್ಸ್ನ ಕ್ರಿಯೇಟ್ ಮಾಡಿಮಿ. ಸೊ ದಟ್ಸ್ ಇಟ್. ಆದರೆ ಇವಾಗ ನಾವು ಸೇಲ್ಸ್ ಫೋರ್ಸ್ ಆರ್ಗನಲ್ಲಿ ಹೋಗಮು. ಏಕೆಂದರೆ ನಿಮಗೆ ಇದು ಫೀಲ್ಡ್ಸ್ ಒಂದಕ್ಕೆ ಒಂದು ಹೆಂಗೆ ಕನ್ವರ್ಟ್ ಆಗ್ತದ ತೋರಿಸಿ ವಿವರಿಸ್ತೀನಿ. ಸರಿ, ಮತ್ತು ಸೇಲ್ಸ್ ಫೋರ್ಸ್ ಆರ್ಗೆ ಹೋಗಿ ಆರ್ಗ್ನಾಗ ರೈಟ್ ಸೈಡ್ನಲ್ಲಿ ಇದ್ದ ಗೇರ್ ಐಕಾನ್ನ ಕ್ಲಿಕ್ ಮಾಡಿ ಗೇರ್ ಐಕಾನ್ನಲ್ಲಿ ಇದ್ದ ಇದು ಸೆಟಪ್ನ ಕ್ಲಿಕ್ ಮಾಡುತ್ತೀನಿ. ಇವಾಗ ನಾವು ಇಲ್ಲಿದ್ದ ಆಬ್ಜೆಕ್ಟ್ ಮ್ಯಾನೇಜರ್ಗೆ ಹೋಗಬೇಕು. ಏಕೆಂದರೆ ನಾನು ಇಷ್ಟಕ್ಕೆ ಮೊದಲೇ ಹೇಳಿನಿ ಏನಂದರೆ ಸ್ಟೂಡೆಂಟ್ ಆಬ್ಜೆಕ್ಟ್ಸ್ ಮತ್ತು ಬುಕ್ಸ್ನಲ್ಲಿ ಲುಕಪ್ ಫೀಲ್ಡ್ನ ಕ್ರಿಯೇಟ್ ಮಾಡಿಮಿ. ಹಾಗಾಗಿ ನಾನು ಕ್ವಿಕ್గా ಬುಕ್ ಆಬ್ಜೆಕ್ಟ್ಗೆ ಹೋಗುತ್ತೀನಿ ಮತ್ತು ಇದರಲ್ಲಿ ಕ್ಲಿಕ್ ಮಾಡುತ್ತೀನಿ. ಈಗ ನಾನು ಫೀಲ್ಡ್ಸ್ ಆ್ಯಂಡ್ ರಿಲೇಶನ್ಶಿಪ್ಗೆ ಹೋಗುತ್ತೀನಿ ಮತ್ತು ಇಲ್ಲಿ ಲುಕಪ್ ರಿಲೇಶನ್ಶಿಪ್ನಲ್ಲಿ ಸ್ಟೂಡೆಂಟ್ ನೇಮ್ ಅಂದು ಒಂದು ಫೀಲ್ಡ್ನ ನಾವು ನೋಡುತ್ತೀವಿ. ಸೊ ಬೇಸಿಕಲಿ ನಾನು ಇಷ್ಟಕ್ಕೆ ಮೊದಲು ವಿಡಿಯೋನಲ್ಲಿ ಹೇಳಿನಿ ಏನಂದು ಅಂದರೆ ಒಂದು ಆಬ್ಜೆಕ್ಟ್ಲಿದ್ದ ಇನ್ನೊಂದು ಆಬ್ಜೆಕ್ಟ್ಗೆ ಲಿಂಕ್ ಮಾಡಿ ಲುಕಪ್ ರಿಲೇಶನ್ಶಿಪ್ ಕೊಡ್ತೀವಿ. ಇದರಲ್ಲಿದ್ದ ನಾವು ಒಂದಕ್ಕೆ ಒಂದು ರೆಕಾರ್ಡ್ನ ನೋಡ್ತೀವಿ. ಅದರ ವಿಷಯ ಏನಂದರೆ ನೀವು ಇದು ಫೀಲ್ಡ್ನ ಕನ್ವರ್ಟ್ ಮಾಡಲಿಕ್ಕೆ ಇಲ್ಲ. ಒಂದ್ಯಾಲಿ ನಿಮ್ಮ ರೆಕಾರ್ಡ್ನಲ್ಲಿ ಫೀಲ್ಡ್ ಅಥವಾ ಡೇಟಾನಾಗ ಪಾಪ್ಯುಲೇಟ್ ಆಗ್ಲಕ್ಕಿದ್ರೆ ಸರಿ. ಆದ್ದರಿಂದ ನಿಮ್ಮ ಎಲ್ಲ ರೆಕಾರ್ಡ್ಸ್ನಲ್ಲಿ ನಿಮ್ಮ ಫೀಲ್ಡ್ ಪಾಪ್ಯುಲೇಟ್ ಆಗಬೇಕು ಎಂದು ಖಚಿತ ಮಾಡಬೇಕು. ಲುಕಪ್ ಫೀಲ್ಡ್ನಲ್ಲಿ ಸ್ವಲ್ಪ ಡೇಟಾ ಇರಬೇಕು. ಒಂದ್ಯಾಲಿ ಇದು ಫೀಲ್ಡ್ ಇದ್ದು ಅರ್ಧಗ ಡೇಟಾ ಇಲ್ಲకుండా ಇದ್ದರೆ ಲುಕಪ್ ಫೀಲ್ಡ್ಗೆಲಿದ್ದ ಮಾಸ್ಟರ್ ಡೀಟೇಲ್ಗೆ ಕನ್ವರ್ಟ್ ಮಾಡಲಿಕ್ಕೆ ಬರದು. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್, ಉದಾಹರಣೆಗೆ ನಿಮ್ಮ ಲುಕಪ್ ಫೀಲ್ಡ್ನಲ್ಲಿ ಥೋಡೆ ರೆಕಾರ್ಡ್ಸ್ ಸಂಬಂಧಿಸಿದ ಫೀಲ್ಡ್ ರೆಕಾರ್ಡ್ಸ್ ಇದು ಡೀಟೇಲ್ ಪೇಜ್ನಲ್ಲಿ ಪಾಪ್ಯುಲೇಟ್ ಆಗಕ್ಕಿಲ್ಲ. ನಂತರ ನೀವು ಇದನ್ನು ಡಿಲೀಟ್ ಮಾಡೋచ్చు ಮತ್ತು ನೀವು ಇದು ಲುಕಪ್ ರಿಲೇಶನ್ಶಿಪ್ನಲ್ಲಿದ್ದ ಇದನ್ನು ಮಾಸ್ಟರ್ ಡೀಟೇಲ್ಗೆ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡೋచ్చు. ಸೊ ಕ್ವಿಕ್ಲಿ ಇವಾಗ ನಾನು ಒಂದು ಹೊಸ ಬುಕ್ ರೆಕಾರ್ಡ್ನ ಕ್ರಿಯೇಟ್ ಮಾಡುತ್ತೀನಿ. ಇದ್ರ ಸೀರಿಯಲ್ ನಂಬರ್ 43637 ಮತ್ತು ನಾನು ಪ್ಲ್ಯಾನ್ ಮಾಡಿದ ಪ್ಲೇ ಇದನ್ನು ಬಿಟ್ಟು ಕೊಡುತ್ತೀನಿ. ಇನ್ನು ಸ್ಟೂಡೆಂಟ್ ನೇಮ್ನ ಫಿಲ್ ಮಾಡೋಕ್ಕಿಲ್ಲ. ತದನಂತರ ಲುಕಪ್ ರಿಲೇಶನ್ಶಿಪ್ನ ಮಾಸ್ಟರ್ ಡೀಟೇಲ್ ರಿಲೇಶನ್ಶಿಪ್ಗೆ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೀನಿ. ನಂತರ ನಾನು ಇದು ಫೀಲ್ಡ್ನ ಕನ್ವರ್ಟ್ ಮಾಡಲಿಕ್ಕೆ ಎಂದು ನೀವು ನೋಡಲಿಕ್ಕೆ ಸಾಧ್ಯವಾಗದು. ಏಕೆಂದರೆ ಇದು ರೆಕಾರ್ಡ್ ಇಲ್ಲಿ ಪಾಪ್ಯುಲೇಟ್ ಹಾಗೆ ಇಲ್ಲ. ಆದ್ದರಿಂದ ನಾನು ಲುಕಪ್ ರಿಲೇಶನ್ಶಿಪ್ನ ಮಾಸ್ಟರ್ ಡೀಟೇಲ್ ರಿಲೇಶನ್ಶಿಪ್ಗೆ ಚೇಂಜ್ ಮಾಡಬೇಕು ಅನ್ಕೋತಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ಕ್ಲಿಕ್ ಮಾಡುತ್ತೀನಿ ಮತ್ತು ಆಬ್ವಿಯಸ್గా ಇದು ಎಲ್ಲ ಥಿಂಗ್ಸ್ ಹಂಗನೇ ಇರ್ತದ ಮತ್ತು ನಾನು ನೆಕ್ಸ್ಟ್ನ ಕ್ಲಿಕ್ ಮಾಡುತ್ತೀನಿ ಮತ್ತು ಸ್ಟೆಪ್ 3ನಲ್ಲಿ ನೆಕ್ಸ್ಟ್ ಫೈನಲ್గా ಸೇವ್. ದೆನ್ ಇಲ್ಲಿ ನೋಡ್ರಿ ನೀವು ಒಂದು ಎರರ್ನ ನೋಡ್ತೀರಿ ಮತ್ತು ಇದು ಏನು ಹೇಳ್ತಿದ್ದದ ಅಂದರೆ ಯು ಕೆನಾಟ್ ಕ್ರಿಯೇಟ್ ಎ ನ್ಯೂ ಮಾಸ್ಟರ್ ಡೀಟೇಲ್ ರಿಲೇಶನ್ಶಿಪ್ ಆನ್ ಎನ್ ಎಕ್ಸಿಸ್ಟಿಂಗ್ ಕಸ್ಟಮ್ ಆಬ್ಜೆಕ್ಟ್ ಇಫ್ ರೆಕಾರ್ಡ್ಸ್ ಆಲ್ರೆಡಿ ಎಕ್ಸಿಸ್ಟ್. ಆದರೆ ನಾನು ಇಷ್ಟಕ್ಕೆ ಮೊದಲೇ ಹೇಳಿನಿ ಏನಂದರೆ ಇಲ್ಲಿ ಎರಡು ಸಿನಾರಿಯೋಸ್ ಇರಬೇಕು ಎಂದು ಹೇಳಿನಿ. ಮಾಸ್ಟರ್ ಡೀಟೇಲ್ ರಿಲೇಶನ್ಶಿಪ್ನಲ್ಲಿ ಒಂದ್ಯಾಲೆ ಇದು ರೆಕಾರ್ಡ್ಸ್ ಅಷ್ಟಕ್ಕೆ ಮೊದಲೇ ಎಕ್ಸಿಸ್ಟ್ ಆಗಿ ಇದ್ದು ಲುಕಪ್ ಫೀಲ್ಡ್ಗೆ ಪಾಪ್ಯುಲೇಟ್ ಮಾಡకుండా ನಂತರ ಇದನ್ನ ಕನ್ವರ್ಟ್ ಮಾಡಲಿಕ್ಕೆ ಇರೋದು. ಯು ಮಸ್ಟ್ ಫಸ್ಟ್ ಕ್ರಿಯೇಟ್ ಎ ಲುಕಪ್ ರಿಲೇಶನ್ಶಿಪ್, populate the lookup field with data in all records and then change the relationship into master detail. ಆದರೆ ನಮಗೆ ಎರಡು ಆಪ್ಷನ್ಸ್ ಅವ. ನೀವು ಎಲ್ಲ ರೆಕಾರ್ಡ್ಸ್ನ ಡಿಲೀಟ್ ಮಾಡಿ ಅದನ್ನು ಫೀಲ್ಡ್ಗೆ ಕನ್ವರ್ಟ್ ಮಾಡ್ಕೊಳచ్చు. ಒಂದು ನೀವು ಇದು ರೆಕಾರ್ಡ್ಸ್ನಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳచ్చు. ಇದು ಫೀಲ್ಡ್ ಸ್ಟೂಡೆಂಟ್ ನೇಮ್ಗೆ ಮತ್ತು ನಾನು ಜಾರ್ಜ್ನ ಸೆಲೆಕ್ಟ್ ಮಾಡಿ ಸೇವ್ ಮಾಡುತ್ತೀನಿ. ನೋಡ್ರಿ ಇವಾಗ ನನ್ನ ಎಲ್ಲ ರೆಕಾರ್ಡ್ಸ್ನಲ್ಲಿ ಇದು ಫೀಲ್ಡ್ ಈಗಾಗಲೇ ಪಾಪ್ಯುಲೇಟ್ ಆಗ್ಯದ.
ಈಗ ನಾನು ಇದನ್ನ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೀನಿ. ನಾನು ಆಬ್ಜೆಕ್ಟ್ ಮ್ಯಾನೇಜರ್ಗೆ ಹೋಗಿ ನನ್ನ ಬುಕ್ ಆಬ್ಜೆಕ್ಟ್ಗೆ ಹೋಗಿ ಅಲ್ಲಿ ಕ್ರಿಯೇಟ್ ಮಾಡಿದ ಲುಕಪ್ ರಿಲೇಷನ್ಶಿಪ್ಗೆ ಹೋಗುತ್ತೀನಿ ಮತ್ತು ಇದು ಲುಕಪ್ ರಿಲೇಷನ್ಶಿಪ್ಗೆ ಕನ್ವರ್ಟ್ ಮಾಡಲಿಕ್ಕೆ ಮತ್ತೆ ಟ್ರೈ ಮಾಡುತ್ತೀನಿ. ಇವಾಗ ನಾನು ಚೇಂಜ್ ಫೀಲ್ಡ್ ಟೈಪ್ನಲ್ಲಿ ಕ್ಲಿಕ್ ಮಾಡುತ್ತೀನಿ. ಇದು ಡೇಟಾ ಟೈಪ್ನಲ್ಲಿ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನ ಚೂಸ್ ಮಾಡಿ. ನೆಕ್ಸ್ಟ್ ಒಂದ್ಯಾಲಿ ನೀವು ಇದಕ್ಕೆ ಫಿಲ್ಟರ್ನ ಆ್ಯಡ್ ಮಾಡಬೇಕು ಅಂದರೆ ನೀವು ಆ್ಯಡ್ ಮಾಡೋచ్చు, ಇಲ್ಲ ಹಂಗನೇ ಇಕ್ಕೋచ్చు. ನೆಕ್ಸ್ಟ್ ಮತ್ತು ಒಂದ್ಯಾಲಿ ಇದನ್ನು ವಿಸಿಬಲ್ ಮಾಡಬೇಕು ಇಲ್ಲನ ಆ್ಯಂಡ್ ನೆಕ್ಸ್ಟ್ ಒಂದ್ಯಾಲಿ ಸ್ಟೂಡೆಂಟ್ ಆಬ್ಜೆಕ್ಟ್ನಲ್ಲಿ ತೋರಿಸಬೇಕು ಅಂದರೆ ಮತ್ತು ಇದು ಫೀಲ್ಡ್ ಲೇಬಲ್ನ ಚೇಂಜ್ ಮಾಡಬೇಕು ಅಂದರೆ ನೀವು ಎಡಿಟ್ ಲಿಸ್ಟ್ ಲೇಬಲ್ನ ಸಹ ಚೇಂಜ್ ಮಾಡೋచ్చు. ಆದರೆ ನನಗೆ ಚೇಂಜ್ ಮಾಡಬೇಕು ಅಂದು ಇಲ್ಲ, ಹಾಗಾಗಿ ನಾನು ಅದನ್ನು ಹಂಗನೇ ಇಕ್ಕಿ ಸೇವ್ನಲ್ಲಿ ಕ್ಲಿಕ್ ಮಾಡುತ್ತೀನಿ. ಇವಾಗ ಇದು ಲುಕಪ್ ಫೀಲ್ಡ್ ಬಂತು, ಮಾಸ್ಟರ್ ಡೀಟೇಲ್ ಫೀಲ್ಡ್ಗೆ ಚೇಂಜ್ ಆಗಿ ಅದಂದು ನೋಡ್ತೀರಿ. ಇದು ವಿಧಾನದಲ್ಲಿ ನಾವು ಲುಕಪ್ ರಿಲೇಷನ್ಶಿಪ್ನಲ್ಲಿದ್ದ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ಗೆ ಸೇಲ್ಸ್ಫೋರ್ಸ್ನಾಗ ಕನ್ವರ್ಟ್ ಮಾಡೋచ్చు. ಆದ್ದರಿಂದ ಬುಕ್ ಆಬ್ಜೆಕ್ಟ್ಗೆ ಹೋಗಿ ಮತ್ತು ನ್ಯೂನಲ್ಲಿ ಕ್ಲಿಕ್ ಮಾಡುತ್ತೀನಿ. ನ್ಯೂ ಬುಕ್ ರೆಕಾರ್ಡ್ನಲ್ಲಿ ಇದು ಸ್ಟೂಡೆಂಟ್ ನೇಮ್ ಬಂತು, ಒಂದು ರಿಕ್ವೈರ್ಡ್ ಫೀಲ್ಡ್. That means that's the biggest sign of the master detail relationship that it is a required field. ಆದರೆ ನಾವು ಯಾವುದೇ ರೆಕಾರ್ಡ್ಸ್ನ ಚೂಸ್ ಮಾಡ್ಕೊಬೇಕು, ಇದು ಸೇವ್ ಮಾಡಬೇಕು ಅಂದರೆ ನೋ, ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿಲ್ಲ, 654 ಆ್ಯಂಡ್ ಸೇವ್. ಇದು ವಿಧಾನದಲ್ಲಿ ನೀವು ಲುಕಪ್ ರಿಲೇಷನ್ಶಿಪ್ನ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ಗೆ ಕನ್ವರ್ಟ್ ಮಾಡೋచ్చు. ಒಂದ್ಯಾಲಿ ಇದು ವಿಡಿಯೋ ನಿಮಗೆ ನಚ್ಚಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿರಿ. ನಾನು ನಿಮಗೆ ಇನ್ನೂ ಒಳ್ಳೆ ಕಂಟೆಂಟ್ನ ಕೊಡುತ್ತೀನಿ, ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಹಿಟ್ ಮಾಡಿರಿ. ಏನೇನ ಡೌಟ್ಸ್ ಇದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಗುಡ್ ಬೈ, ಟೇಕ್ ಕೇರ್.